ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ KCET 2025 ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದನ್ನು ಫಸ್ಟ್ ಕಂಪ್ಲೀಟ್ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದಾದ ನಂತರ ನಮ್ಮ KCET ಕ್ರ್ಯಾಶ್ ಕೋರ್ಸ್ ಬಗ್ಗೆನೂ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಸರ್ ಫಿಸಿಕ್ಸ್ ವಾಲದಲ್ಲಿ ಕಡಿಮೆ ಇದೆ 3 ಸಬ್ಜೆಕ್ಟಿಗೆ, ಅದು ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಎಲ್ಲ ಮಾಡ್ತಾರೆ, ನಿಮ್ಮದು 999 ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್ಸ್, ನಮ್ಮದು ಯೂನಿಕಾರ್ನ್ ಕಂಪನಿ ಅಲ್ಲ. ಫಿಸಿಕ್ಸ್ ವಾಲ ಇಸ್ ಅ ಯೂನಿಕಾರ್ನ್ ಕಂಪನಿ, 8,000 ಕೋಟಿಗಿಂತ ಜಾಸ್ತಿ ಇರುವಂಥ ಕಂಪನಿ. ಸುಮ್ಮನೆ ಫಿಸಿಕ್ಸ್ ವಾಲವನ್ನೆಲ್ಲ ನಮ್ಮ ಜೊತೆ ಕಂಪೇರ್ ಮಾಡಲಿಕ್ಕೆ ಬರಬೇಡಿ, ನಮ್ಮದಿನ್ನು ಚಿಕ್ಕದಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಕೇಳಿದರೆ, ನಾವಿಲ್ಲಿ ತಗೊಳ್ಳೋದು ಓನ್ಲಿ 15 ಸ್ಟೂಡೆಂಟ್ಸ್ಗಳಿಂದ ಮಾತ್ರ. ಫಿಸಿಕ್ಸ್ ವಾಲದಲ್ಲಿ ನೀವು ನೋಡಿದರೆ ಒಂದು ಬ್ಯಾಚಲ್ಲಿ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಆವಾಗ ಅವರಿಗೆ ಅದು ವರ್ತ್ ಅನಿಸುತ್ತೆ. ದೇ ಕ್ಯಾನ್ ಅಫೋರ್ಡ್ ಫಾರ್ ದ ಬಿಗ್ಗೆಸ್ಟ್ ಮೈಂಡ್ಸ್ ಆಫ್ ಇಂಡಿಯಾದ ಬೆಸ್ಟ್ ಮೈಂಡ್ಸ್ಗಳನ್ನು ಅಫೋರ್ಡ್ ಮಾಡುವಂಥ ಕೆಪಾಸಿಟಿ ಅವರಿಗಿದೆ. ಬಟ್ ನಾವು ಆ ಥರ ಅಲ್ಲ, ಜಸ್ಟ್ ಸ್ಟಾರ್ಟ್ ಮಾಡ್ತಿರೋದಷ್ಟೇ. ಅದಕ್ಕೆ 999 ಕೊಡ್ತಾ ಇದ್ದೇವೆ. ಸೊ ಯಾರಿಗೆ ಜಾಯ್ನ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಜಾಯ್ನ್ ಆಗಿ, ನಾಳೆ ಸಂಜೆವರೆಗೆ ಟೈಮ್ ಇರುತ್ತೆ. ಓಕೆ, 999 ರುಪೀಸು. ಶಾರ್ಟ್ಕಟ್ ಟ್ರಿಕ್ಸು ಕೂಡ ಇರುತ್ತೆ. ಆ್ಯಂಡ್ ಇದರಲ್ಲಿ ನಾವು ಏನು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳಿದ್ದೇನೆ ಅದನ್ನು ಕಂಪ್ಲೀಟ್ಲಿ ಮಾಡ್ತೇವೆ, ಆಯಿತಾ? ಕಂಪ್ಲೀಟ್ಲಿ ಮಾಡ್ತೇನೆ. ಮತ್ತು ನನಗಿಲ್ಲಿ ರಿಸಲ್ಟ್ಗಳು ಬೇಕು. ಸ್ಟೂಡೆಂಟ್ಸ್, ಈ KCET ಅನ್ನೋದು ನಮ್ಮದೇನು ಫಸ್ಟ್ ಅಲ್ಲ, ಆಫ್ಲೈನ್ ಕೋಚಿಂಗನ್ನು ಮಾಡ್ತಾ ಇದ್ದೇನೆ 6 ಇಯರ್ಸಿಂದ. ನಿಮಗೆ ಕರ್ನಾಟಕದ ಯಾವ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಯಾವ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಎಲ್ಲದರಲ್ಲೂ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ದಿಸ್ ಈಸ್ ನಾಟ್ ಅವರ್ ಫಸ್ಟ್ ಬ್ಯಾಚ್ KCET. ಓಕೆ, ಬಟ್ ವಿ ಡೋಂಟ್ ಹ್ಯಾವ್ ಬಿಗ್ ನೇಮ್. ಓಕೆ, ದಟ್ಸ್ ಇಟ್. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವ್ರು ನನ್ನ ನಂಬರ್ಗೆ ಮೆಸೇಜ್ ಹಾಕಿ, 6362324224 ಇದು ನನ್ನ ನಂಬರ್. ಇದಕ್ಕೆ ಮೆಸೇಜ್ ಹಾಕಿ. ನಾಳೆ ಈವ್ನಿಂಗ್ವರೆಗೆ ವೆಯ್ಟ್ ಮಾಡ್ತೇನೆ. ಓನ್ಲಿ 15 ಸ್ಟೂಡೆಂಟ್ಸ್. ಐ ಆಮ್ ನಾಟ್ ಟೇಕಿಂಗ್ ಮೋರ್ ದನ್ ದಟ್. ಓಕೆ, ಸೊ ಇದರಲ್ಲಿ ಏನು ಗೊತ್ತುಂಟಾ, ನಿಮಗೆ ಲೈವ್ ಕ್ಲಾಸ್ ಇರುತ್ತೆ. ಸುಮ್ಮನೆ ರೆಕಾರ್ಡೆಡ್ ಕ್ಲಾಸನ್ನು ಸೆಂಡ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಲ್ಲ. ಲೈವ್ ಕ್ಲಾಸಸ್ ಇರುತ್ತೆ. ಡೌಟ್ಸ್ಗಳನ್ನು ಅಲ್ಲೂ ಕ್ಲಾರಿಫೈ ಮಾಡ್ಬೋದು. ಏನೋ ಡೌಟ್ಸ್ಗಳಿದ್ರು ಮೆಸೇಜು ಮಾಡ್ಬೋದು. ಎಲ್ಲದನ್ನು ಕೂಡ ಕ್ಲಾರಿಫೈ ಮಾಡ್ತೇವೆ. ಐ ಆಮ್ ಶೋರ್ ಸ್ಟೂಡೆಂಟ್ಸ್, ಯು ವೋಂಟ್ ಗೆಟ್ 15 ಜನ ಸ್ಟೂಡೆಂಟ್ಸ್ಗಳನ್ನು ಹಾಕ್ಕೊಂಡು ಬ್ಯಾಚ್ ಮಾಡುವಂಥದ್ದು 999 ರುಪೀಸಿಗೆ ಕೊಡುವಂಥ ಯಾವ ಕೋಚಿಂಗ್ ಸೆಂಟರು ಇಲ್ಲ. ವಿ ವಿಲ್ ಗಿವ್ ಇಟ್. ಯು ಕ್ಯಾನ್ ಕಾಲ್ ಅಸ್ ಎನಿ ಟೈಮ್, ಯು ಕ್ಯಾನ್ ಆಸ್ಕ್ ಎನಿ ಡೌಟ್ ಎನಿ ಟೈಮ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ವಾಟ್. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಚಾಪ್ಟರ್ ಬಂದುಬಿಟ್ಟು ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಇದು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಕಂಪ್ಲೀಟಾಗಿ ಮಾಡೋದಿಲ್ಲ, ನಿಮಗೆ ನನ್ನ ಟೀಚಿಂಗ್ ಹೇಗಿದೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು ಅಷ್ಟೇ. ಓಕೆ, ಕೆಲವರು ಬೆಸ್ಟ್ ಮೈಂಡ್ಸ್ ಅಂದರೆ ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳ್ತಾರೆ. ಬಟ್ ವಿ ಕಾಂಟ್ ಕಂಪೇರ್. ನಾನು ಅವ್ರದ್ದು ಬೆಸ್ಟ್, ಬಟ್ ನಮ್ಗೆ ನಾವು ಬೆಸ್ಟ್ ಅಷ್ಟೇ. ಓಕೆ, ವಿ ಕಾಂಟ್ ಕಂಪೇರ್ ಫಿಸಿಕ್ಸ್ ವಾಲ ಆರ್ ಸಮ್ ಬಿಗ್ ನೇಮ್ಸ್ ವಿತ್ ಅಸ್. ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಸ್ಟಾರ್ಟ್ಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಚಾಪ್ಟರ್. ಓಕೆ, ನಾನು ನಿಮಗೊಂದು ಎಕ್ಸಾಂಪಲನ್ನು ಕೊಡ್ತೇನೆ. ಫಸ್ಟಿಗೆ ಒಂದಿಷ್ಟು ಎಕ್ಸಾಂಪಲ್ನ ಕೊಟ್ಟು ಏನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಅನ್ನೋ ಒಂದು ಸೆಟ್ ಇದೆ, ಬಿ ಅನ್ನೋ ಒಂದು ಸೆಟ್ ಇದೆ, ಆಯಿತಾ? ಸೊ ಎ ಅಲ್ಲಿ ಏನಲ್ಲಿದೆ 1, 2, 3 ಇದೆ. ಬಿ ಅಲ್ಲಿ ಏನಿದೆ 4, 5, 6 ಇದೆ ಅಂತ ಯೋಚನೆ ಮಾಡಿದರೆ, ನಾನು ಇದ್ರದ್ದು A ಕ್ರಾಸ್ B ಮಾಡ್ತೇನೆ. A ಕ್ರಾಸ್ B, ಆಯಿತಾ? A ಕ್ರಾಸ್ B ಮಾಡಿದಾಗ ನಮ್ಗೆ ಏನೆಲ್ಲ ಬರುತ್ತೆ ನೋಡಿ. 1 ಕ್ರಾಸ್ ಅಂದರೆ ಮೀನಿಂಗ್ ಏನು ಹೇಳಿ, ಇದರಲ್ಲಿರೋ ಒಂದೊಂದು ಎಲಿಮೆಂಟನ್ನು ಇದರಲ್ಲಿರೋ ಎಲ್ಲ ಎಲಿಮೆಂಟ್ಗಳ ಜೊತೆ ಪೇರ್ ಆಗುತ್ತೆ ಅಂತ ಮೀನಿಂಗ್. ಓಕೆ, ಅವಾಗೇನಾಗುತ್ತೆ 1, 4, 1, 5, 1, 6. ಸರಿನಾ? ಅದಾದ ನಂತರ ನೆಕ್ಸ್ಟ್ ಈ 2 ಅನ್ನೋದು 4 ಜೊತೆ ಇದಾಗುತ್ತೆ, 2 ಅನ್ನೋದು 5 ಜೊತೆ ಪೇರ್ ಆಗುತ್ತೆ, 2 ಅನ್ನೋದು 6 ಜೊತೆ ಪೇರ್ ಆಗುತ್ತೆ. ಅದೇ ರೀತಿ 3 ಅನ್ನೋದು 1 ಜೊತೆ 4 ಜೊತೆ ಪೇರ್ ಆಗುತ್ತೆ, 3 ಅನ್ನೋದು 5 ಜೊತೆ ಪೇರ್ ಆಗುತ್ತೆ, 3 ಅನ್ನೋದು 6 ಜೊತೆ ಪೇರ್ ಆಗುತ್ತೆ. ಯಾವಾಗ ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ. ಇದನ್ನು ಏನಂತ ಕರೀತಾರೆ ಕೇಳಿದರೆ, ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರೀತಾರೆ. ಇದು ನಿಮಗೆ ಗೊತ್ತಿದೆ, ಇದನ್ನು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರೀತಾರೆ. ಯು ನೋ ದಿಸ್, ಕರೆಕ್ಟಾ? ಯಾಕಂತ ಕೇಳಿದರೆ, ಇದರಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಇದ್ರ ಜೊತೆ ಇರುವಂಥ ಪ್ರತಿಯೊಂದು ಎಲಿಮೆಂಟ್ಗಳ ಜೊತೆ ಪೇರ್ ಆಗಿರುತ್ತೆ. ಓಕೆ, ಸೊ ಈ ಎಲಿಮೆಂಟ್ ಅನ್ನೋದು ಇದು ಯಾವುದಕ್ಕೆ ಬಿಲಾಂಗ್ ಆಗಿರುತ್ತೆ ಕೇಳಿದರೆ, ಎಗೆ ಬಿಲಾಂಗ್ ಆಗಿರುತ್ತೆ. ಅರ್ಥ ಆಯ್ತಾ? ಇದು ಬಿಗೆ ಬಿಲಾಂಗ್ ಆಗಿರುತ್ತೆ. ಬಿಲಾಂಗ್ಸ್ ಟು ಬಿ. ಫಸ್ಟ್ ಎಲಿಮೆಂಟ್ ಎಗೆ ಬಿಲಾಂಗ್ ಆಗಿರುತ್ತೆ, ಸೆಕೆಂಡ್ ಎಲಿಮೆಂಟ್ ಬಿಗೆ ಬಿಲಾಂಗ್ ಆಗಿರುತ್ತೆ. ಇದನ್ನು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರೀತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಇದನ್ನು ಬರಿತೇನೆ. ಇವಾಗ ಒಂದು ರಿಲೇಷನನ್ನು ಬರಿತೇನೆ. R = ಹಿಯರ್ ಇಸ್ ಅ ರಿಲೇಷನ್. ನಾನು ಏನಂತ ಬರಿತೇನೆ, x, y where y = x + 3 where x belongs to A, y belongs to B ಅಂತ ಮೀನಿಂಗ್ ಇದು ನಾವು ಓದುವಾಗ, ಆಯಿತಾ? ಸೊ ಈ ಫಾರ್ಮಲ್ಲಿ ಬರೆದ್ರೆ ಈ ಥರ x, y where y = x + 3 ಇದು ಕಂಡೀಷನ್. ವೇರ್ x belongs to A, y belongs to B. ಈ ಥರ ನಾವು ಇದನ್ನು ಬರೆದ್ರೆ ಇದನ್ನು ಏನಂತ ಕರೀತಾರೆ ಕೇಳಿದರೆ, ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೆ. ಇದು ನಿಮ್ಮ ರಿಲೇಷನ್. ಇದು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ, ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೆ. ಸರಿಯಾ? ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿವರೆಗೆ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಈಗ ನಾನು ಇದಕ್ಕೆ ಸೆಟ್ಟನ್ನು ಬರಿತೇನೆ. ಈಗ R ಅಂತ ಬರೆದೆ ಅಲ್ಲ, ಇಲ್ಲಿ ಏನಿದೆ ಕಂಡೀಷನ್ ಏನಿದೆ ನೋಡಿ, y = x + 3 ಅಂತಿದೆ. ಸರಿಯಾ? ಸೊ ನಾನಿವಾಗ ಇದಕ್ಕೆ
ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಇರೋದನ್ನು ನಾನು ರೋಸ್ಟರ್ ಫಾರ್ಮಲ್ಲಿ ಬರಿತೇನೆ. ಏನಿದು ರೋಸ್ಟರ್ ಫಾರ್ಮ್ ಅಂತ ಹೇಳಿದರೆ, ಫಸ್ಟಿಗೆ y = x+3. ಎಕ್ಸ್ ಅಂದರೆ ಇದಾಗುತ್ತೆ. ಓಕೆ, ಯಾಕೆ ಹೇಳಿ? ಎಕ್ಸ್ ಬಿಲಾಂಗ್ಸ್ ಟು ಎ, ವೈ ಬಿಲಾಂಗ್ಸ್ ಟು ಬಿ. ಎಕ್ಸ್ ಅಂದರೆ ಇದು. ಈಗ ಎಕ್ಸ್ ಇದ್ದಲ್ಲಿ ನಾನು 1 ಹಾಕ್ಬೋದಲ್ಲ, ಬಿಕಾಸ್ ಎಕ್ಸ್ ಅಂದರೆ ಎ ಅಲ್ವಾ, ಎಕ್ಸ್ ಬಿಲಾಂಗ್ಸ್ ಟು ಎ ಅಲ್ವಾ. 1 ಹಾಕಿದರೆ ವೈ ಏನಾಗುತ್ತೆ? ಎಕ್ಸ್ 1 ಹಾಕಿದಾಗ ವೈ ಏನಾಗುತ್ತೆ? 1 + 3 4 ಆಯಿತು, ಸರಿಯಾ? ಎಕ್ಸ್ 2 ಹಾಕಿದಾಗ ವೈ ಏನಾಗುತ್ತೆ? 5 ಆಯಿತು. ಎಕ್ಸ್ 3 ಹಾಕಿದಾಗ ವೈ ಏನಾಯಿತು? 6 ಆಯಿತು, ಸರಿಯಾ? ಇದನ್ನು ಈ ಥರ ಬರೆದ್ರೆ ಇದನ್ನು ಏನಂತ ಕರೀತಾರೆ? ರೋಸ್ಟರ್ ಫಾರ್ಮ್. ಅರ್ಥ ಆಯ್ತಾ? ಇದನ್ನು ರೋಸ್ಟರ್ ಫಾರ್ಮ್ ಅಂತ ಕರೀತಾರೆ. ನೀವು ಸೆಟ್ಟನ್ನು ಬರೆದ್ರೆ ದಟ್ ಈಸ್ ನೋನ್ ಆ್ಯಸ್ ಅ ರೋಸ್ಟರ್ ಫಾರ್ಮ್. ಸಿಂಪಲ್, ಅರ್ಥ ಆಯ್ತಾ? ಇದನ್ನು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರೀತಾರೆ, ಇದನ್ನು ರೋಸ್ಟರ್ ಫಾರ್ಮ್ ಅಂತ ಕರೀತಾರೆ. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಎಕ್ಸ್ ಇದ್ದಲ್ಲಿ ಯಾವ ಎಲಿಮೆಂಟ್ಗಳನ್ನು ಹಾಕಿದ್ದು? ಎ ಅಲ್ಲಿರೋ ಎಲಿಮೆಂಟ್ಗಳನ್ನು ಹಾಕಿದೆ. ಯಾಕೆ ಎ ಅಲ್ಲಿರೋ ಎಲಿಮೆಂಟ್ಗಳನ್ನು ಹಾಕಿದೆ? ಬಿಕಾಸ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ಅವರೇ ಹೇಳಿದ್ದಾರೆ, ವೈ ಬಿಲಾಂಗ್ಸ್ ಟು ಬಿ ಅಂತ ಅವರೇ ಹೇಳಿದ್ದಾರೆ, ಸರಿನಾ? ಈಗ ಇದಿಷ್ಟು ಆಯಿತು. ಈಗ ನಿಮಗೆ ಡೊಮೈನ್ ಅಂದರೆ ಏನು, ಕೋಡೊಮೈನ್ ಅಂದರೆ ಏನು, ರೇಂಜ್ ಅಂದರೆ ಏನು? ಸೆಟ್ ಬಿಲ್ಡರ್ ಫಾರ್ಮ್ ಗೊತ್ತಾಯ್ತಾ? ರೋಸ್ಟರ್ ಫಾರ್ಮ್ ಗೊತ್ತಾಯ್ತಾ? ನೆಕ್ಸ್ಟ್ ಡೊಮೈನ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಡೊಮೈನ್ ಅಂದರೆ ಏನು, ಕೋಡೊಮೈನ್ ಅಂದರೆ ಏನು, ನೆಕ್ಸ್ಟು ರೇಂಜ್ ಅಂದರೆ ಏನು, ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಈಗ ನಿಮ್ಗೆ ಈ ಎಕ್ಸಾಂಪಲಿಗೆ ಅಷ್ಟು ಕ್ಲಾರಿಟಿ ಸಿಗದೆ ಇದ್ದರೆ ನೆಕ್ಸ್ಟ್ ಎಕ್ಸಾಂಪಲಿಗೆ ನಾನು ಇದು ಕೊಡ್ತೇನೆ. ಓಕೆ, ಸೆಟ್ ಆಫ್ ಫಸ್ಟ್ ಎಲಿಮೆಂಟ್. ಡೊಮೈನ್ ಅಂದರೆ ಏನು ಗೊತ್ತುಂಟಾ? ಸೆಟ್ ಆಫ್ ಫಸ್ಟ್ ಎಲಿಮೆಂಟ್. ಕೋಡೊಮೈನ್ ಅಂದರೆ ಏನು? ಫಸ್ಟ್ ಎಲಿಮೆಂಟನ್ನು ಡೊಮೈನ್ ಅಂತಾರೆ, ಸೆಟ್ ಆಫ್ ಸೆಕೆಂಡ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ ಅಥವಾ ಸೆಕೆಂಡ್ ಸೆಟ್, ಸೆಕೆಂಡ್ ಕಂಪ್ಲೀಟ್ ಸೆಟ್ ಅಂತ ಬರೆದ್ರು ನೋ ಪ್ರಾಬ್ಲಮ್. ಸೆಕೆಂಡ್ ಕಂಪ್ಲೀಟ್ ಸೆಟ್. ರೇಂಜ್ ಅಂದರೆ ಏನು? ಇದನ್ನು ರೇಂಜ್ ಅಂದರೆ ಮೀನಿಂಗು ಸೆಟ್ ಆಫ್ ಸೆಕೆಂಡ್ ಎಲಿಮೆಂಟ್. ಈಗ ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಇದೇನು ಸರ್ ಸೆಕೆಂಡ್ ಎಲಿಮೆಂಟ್ಸ್ ಅಂತೀರಾ? ಈ ರೇಂಜನ್ನು ಏನಂತ ಕರೀತಾರೆ ಕೇಳಿದರೆ ಇಮೇಜ್ ಅಂತೇಳಿ ಕರೀತಾರೆ. ಇಮೇಜ್, ರೇಂಜನ್ನು ಏನಂತ ಕರೀತಾರೆ? ಇಮೇಜ್ ಅಂತೇಳಿ ಕರೀತಾರೆ. ಓಕೆ, ಸೊ ಸಿಂಪಲ್, ಇದಿಷ್ಟು. ನಾನು ನಿಮಗೆ ಈಗ ಇದನ್ನು ಒಂದು ಕ್ಲಾರಿಟಿ ಕೊಡ್ತೇನೆ, ನೋ ನೀಡ್ ಟು ವರಿ. ಓಕೆ, ಈಗ ನಾನು ಇದಕ್ಕೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಬೇರೆ ಒಂದು ತಗೊಳ್ತೇನೆ ಇವಾಗ. ಆರ್ = ಇದೇ, ಇದನ್ನು ಆರ್ = x, y ವೇರ್ y = x+4 ಆಯಿತಾ? ಸೇಮ್, ವೇರ್ x ಬಿಲಾಂಗ್ಸ್ ಟು ಎ ಆ್ಯಂಡ್ y ಬಿಲಾಂಗ್ಸ್ ಟು ಬಿ, ಸರಿನಾ? ಈ ಥರ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? y = x+4 ಅಂತ ಹೇಳಿದ್ದಾರೆ. ಇದು ಯಾವ ಫಾರ್ಮಲ್ಲಿದೆ? ಸೆಟ್ ಬಿಲ್ಡರ್ ಫಾರ್ಮಲ್ಲಿದೆ. ನಾನು ರೋಸ್ಟರ್ ಫಾರ್ಮಲ್ಲಿ ಬರೀತೇನೆ. ಫಾರ್ಮಲ್ಲಿ ಬರುವಾಗ ಎಕ್ಸ್ ಇದ್ದಲ್ಲಿ ಏನು ಹಾಕಬೇಕು ನಾನು? ಇದೇ ಸೆಟ್ 1 ಹಾಕೋಣ. 1 + 4 ಎಷ್ಟಾಗುತ್ತೆ? ಎಕ್ಸ್ 1 ಹಾಕಿದರೆ y ಎಷ್ಟು ಬಂತು ನಮಗೆ? 5 ಬರುತ್ತೆ. ಎಕ್ಸ್ 2 ಹಾಕಿದರೆ y ಎಷ್ಟು ಬರುತ್ತೆ? 6 ಬರುತ್ತೆ. ಎಕ್ಸ್ 3 ಹಾಕಿದರೆ y 7 ಬರುತ್ತೆ. ಇನ್ನೇನಾದರೂ ಹಾಕಬೇಕಾ? ಬೇಡ. ಯಾಕೆ ಹೇಳಿ? ಎಕ್ಸಲ್ಲಿ ಏನಲ್ಲಿದೆ? 1 2 3 ಅಂತ ಆಗಿದೆ, ಸರಿಯಾ? ಇಷ್ಟು ಬಂತು ಸ್ಟೂಡೆಂಟ್ಸ್. ವೆರಿ 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 ಇಂಪಾರ್ಟೆಂಟ್. ನಾನಿಲ್ಲಿ ಈ ಸೆಟ್ಟನ್ನು ತಗೊಳ್ಳಿಕ್ಕಾಗೋದಿಲ್ಲ. ಯಾಕೆ ತಗೊಳ್ಳಿಕ್ಕಾಗೋದಿಲ್ಲ ಸರ್? 3 ಇದೆಯಲ್ಲ, ಎಕ್ಸ್ ಸೆಟ್ಟಲ್ಲಿ 3 ಇದೆಯಲ್ಲ. ಬಟ್ ನಾನು ಎಕ್ಸ್ 3 ಹಾಕಿದಾಗ ವೈ ಏನು ಬಂತು ನೋಡಿ? 7 ಬಂತು. ನನ್ನ ಎಲಿಮೆಂಟಲ್ಲಿ 7 ಇದೆಯಾ ಇಲ್ಲಿ? ಇಲ್ಲ ಅಲ್ವಾ? ಅದಕ್ಕೆ ಇದು ಬರೋದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಸೆಟ್ಟಲ್ಲಿ ಯಾವುದೆಲ್ಲ ಬರುತ್ತೆ? 1,5 2, ನಿಮ್ಮ ರಿಲೇಷನಲ್ಲಿ ಯಾವುದೆಲ್ಲ ಬರುತ್ತೆ? 1,5 ಮತ್ತು 2,6 ಬರುತ್ತೆ. ಈಗ ನಿಮಗೆ ಡೊಮೈನ್ ಅಂದರೆ ಏನು, ಕೋಡೊಮೈನ್ ಅಂದರೆ ಏನು ಅಂತ ಬರೀತೇನೆ ನೋಡಿ. ಇದು ಡೊಮೈನು, ಇದು ಕೋಡೊಮೈನು, ಇದು ರೇಂಜ್, ಸರಿನಾ? ಡೊಮೈನ್ ಅಂದರೆ ಏನಂತ ಹೇಳಿದೆ? ಸೆಟ್ ಆಫ್ ಫಸ್ಟ್ ಎಲಿಮೆಂಟ್. ಕರೆಕ್ಟ್ ಕ್ಲಾರಿಟಿ ಸಿಗುತ್ತೆ ನೋಡಿ. ಇಲ್ಲಿ ನನಗೆ ಎಕ್ಸಿಂದ ರಿಲೇಷನಲ್ಲಿ ಯಾವುದೆಲ್ಲ ಸಿಕ್ಕಿದೆ? 1 ಸಿಕ್ಕಿದೆ, 2 ಅಪ್ಲೈ ಮಾಡಿದ್ದೇನೆ, 3 ಅಪ್ಲೈ ಮಾಡಿದ್ದೇನೆ, ನಾನು ಅಪ್ಲೈ ಮಾಡಿದ್ದೇನೆ. ಬಟ್ ವೈ ಅನ್ನೋದು 7 ಬಂದಿರಲಿಕ್ಕೆ ಹೋಗಿ ಇದು ನಮ್ಮ ಸೆಟ್ ರಿಲೇಷನಲ್ಲಿ ಬರೋದಿಲ್ಲ, ಕರೆಕ್ಟಾ? ಸೊ ನನ್ನ ರಿಲೇಷನಲ್ಲಿ ಬಂದಿರೋದು ಇದು 2 ಮಾತ್ರ. ಅದರಲ್ಲಿ ಎಕ್ಸಲ್ಲಿರೋ ಎಲಿಮೆಂಟ್ಗಳು ಯಾವುದಲ್ಲ? 1, 2. ರಿಲೇಷನಲ್ಲಿ ಬಂದಿರುವಂಥ ಎಕ್ಸ್ನ ಎಲಿಮೆಂಟ್ಗಳನ್ನು ಡೊಮೈನ್ ಅಂತ ಕರೀತಾರೆ. ಅದಕ್ಕೆ ಇದರಲ್ಲಿ ಡೊಮೈನ್ ಯಾವುದು? 1, 2. ಸಿಂಪಲ್. ಕೋಡೊಮೈನ್ ಅಂದರೆ ಏನಂತ ಹೇಳಿದ್ದೆ ನಾನು? ಸೆಕೆಂಡ್ ಕಂಪ್ಲೀಟ್ ಸೆಟ್ಟನ್ನು ಕೋಡೊಮೈನ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಕೋಡೊಮೈನ್ ಅಂದರೆ ಈ ಸೆಕೆಂಡ್ ಸೆಟ್ಟಲ್ಲಿ ಯಾವುದೆಲ್ಲ ಎಲಿಮೆಂಟ್ ಇದೆ ನೋಡಿ, ಎಲ್ಲದು ಕೋಡೊಮೈನ್. ಅದಕ್ಕೆ ಏನಂತ ಬರಿತೇನೆ ನಾನು? ಡೈರೆಕ್ಟ್ ಕೋಡೊಮೈನ್ = ಬಿ ಅಂತ ಬರೆದುಬೇಡಿ ಸಾಕು. ಬಿ ಅಂದರೆ ಏನು ಹೇಳಿ? ಸೆಟ್ ಆಫ್ ಎಲಿಮೆಂಟ್, ಇಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಕೋಡೊಮೈನ್, ಸರಿನಾ? ಆಮೇಲೆ ರೇಂಜ್ ಅಂದರೆ ಏನು? ಇದೀಗ ಡಿಫರೆನ್ಸ್. ರೇಂಜ್ ಈಗ ರಿಲೇಷನಿಗೆ ಹೋಗಿ ಪುನಃ. ರಿಲೇಷನಲ್ಲಿ ನೋಡಿ, ವೈಯಿಂದ ಯಾವುದೆಲ್ಲ ಎಲಿಮೆಂಟ್ಗಳು ನಮ್ಗೆ ಬಂದಿದೆ? 5 ಬಂದಿದೆ, 6 ಬಂದಿದೆ, 7 ಬಂದಿದೆಯಾ? ಇಲ್ಲ, ಯಾಕಂದರೆ ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ಯಾವುದು ನಮ್ಮ ರಿಲೇಷನಲ್ಲಿ ಬಂದಿದೆ ನೋಡಿ, ಅದು ನಿಮ್ಮ ರೇಂಜ್. ಅರ್ಥ ಆಯ್ತಾ? 5, 6 ಈಸ್ ಯುವರ್ ರೇಂಜ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕೋಡೊಮೈನ್ ಆ್ಯಂಡ್ ದ ರೇಂಜ್. ಓಕೆ, ಸೊ ಇದರಲ್ಲಿ ಇದನ್ನು ಈ ಸೆಟ್ ಇದೆ ನೋಡಿ, ಎ ಸೆಟ್ಟನ್ನು ಪ್ರೀ ಇಮೇಜ್ ಅಂತ ಕರೀತಾರೆ.
ಇದನ್ನು ಇಮೇಜ್ ಅಂತ ಕರೀತಾರೆ. ಆಯಿತಾ? ಸೊ ಈ ರಿಲೇಷನಲ್ಲಿ ಇದು ರೇಂಜ್, ನಾನು ಇಲ್ಲಿ ಹೇಳಿದೆ ರೇಂಜ್ ಸೆಟ್ ಆಫ್ ಸೆಕೆಂಡ್ ಎಲಿಮೆಂಟ್, ಅದನ್ನು ಇಮೇಜ್ ಅಂತ ಕರೀತಾರೆ. ಸರಿನಾ? ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ರೋಸ್ಟರ್ ಫಾರ್ಮ್ ಅಂದರೆ ಏನಂತ ಗೊತ್ತಾಯಿತು, ಸೆಟ್ ಬಿಲ್ಡರ್ ಫಾರ್ಮ್ ಅಂದರೆ ಏನಂತ ಗೊತ್ತಾಯಿತು ನಿಮಗೆ, ಡೊಮೈನ್ ಅಂದರೆ ಏನಂತ ಗೊತ್ತಾಯಿತು, ಕೋಡೊಮೈನ್ ಅಂದರೆ ಏನಂತ ಗೊತ್ತಾಯಿತು, ರೇಂಜ್ ಅಂದರೆ ಏನಂತ ಗೊತ್ತಾಯಿತು. ಸೊ ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ ಈಗ ನೆಕ್ಸ್ಟ್ ಯಾವುದಕ್ಕೆ ಹೋಗ್ತಾ ಇದ್ದೇನೆ ಕೇಳಿದರೆ, ನಾನು ಈ ಥರ ಬರಿತೇನೆ ಸ್ಟೂಡೆಂಟ್ಸು, ದಿಸ್ ವಿಲ್ ಬಿ ಬೆಟರ್ ಅಂತ ಅಂದ್ಕೊಳ್ತೇನೆ ನಾನು. ಈಗ ನಿಮಗೆ ಟೈಪ್ಸ್ ಆಫ್ ರಿಲೇಷನ್, ಯಾವ ಟೈಪ್ಸ್ ಆಫ್ ರಿಲೇಷನ್ ಇದೆ ನಿಮಗೆ, ಟೈಪ್ಸ್ ಆಫ್ ರಿಲೇಷನ್, ದೆರ್ ಆರ್ ಮೆನಿ ಟೈಪ್ಸ್ ಆಫ್ ರಿಲೇಷನ್. ಅದರಲ್ಲಿ ಮೊದಲನೇದಾಗಿ ಎಂಟಿ ರಿಲೇಷನ್. ಎಂಟಿ ರಿಲೇಷನ್ನು. ಸೆಕೆಂಡ್ ಒನ್ ಬಂದುಬಿಟ್ಟು ಯೂನಿವರ್ಸಲ್ ರಿಲೇಷನ್ನು, ಇಲ್ಲೇ ಬರಿತೇನೆ, ಯೂನಿವರ್ಸಲ್ ರಿಲೇಷನ್ನು. ಥರ್ಡ್ ಒನ್ ಬಂದುಬಿಟ್ಟು ನಿಮ್ಮದು ಯಾವುದು, ಐಡೆಂಟಿಟಿ ರಿಲೇಷನ್ನು, ಐಡೆಂಟಿಟಿ ರಿಲೇಷನ್ನು. ಫೋರ್ತ್ ಒನ್ ಬಂದುಬಿಟ್ಟು ರಿಫ್ಲೆಕ್ಸಿವ್. ಫಿಫ್ತ್ ಒನ್ ಸಿಮೆಟ್ರಿಕ್. ಸಿಕ್ಸ್ತ್ ಒನ್ ಟ್ರಾನ್ಸಿಟಿವ್. ಸರಿನಾ? ಟ್ರಾನ್ಸಿಟಿವ್ ರಿಲೇಷನ್. ಅದು ಬಿಟ್ಟರೆ ಸೆವೆಂತ್ ಒನ್ ಇಕ್ವಿವೆಲೆನ್ಸ್ ರಿಲೇಷನ್. ಇಕ್ವಿವೆಲೆನ್ಸ್ ರಿಲೇಷನ್. ಫೈನಾ? ಸರಿ, ಇಷ್ಟು ರಿಲೇಷನ್ಗಳಿದೆ, ಅದು ನಿಮ್ಗೆ ಗೊತ್ತಿದೆ. ಸರಿಯಾ? ಇದು ನಿಮ್ಗೆ ಗೊತ್ತಿರೋ ವಿಷಯ, ಬಟ್ ಆದರೂ ನಾನು ಇದನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಈಗ ಫಸ್ಟ್ ಒನ್ ಎಂಟಿ ರಿಲೇಷನ್ ಅಂದರೆ ಏನು, ವಾಟ್ ಡು ಯು ಮೀನ್ ಬೈ ಎಂಟಿ ರಿಲೇಷನ್? ಇಲ್ಲಿ ಬರಿತಾ ಇದ್ದೇನೆ ನಾನು, ಎಂಟಿ ರಿಲೇಷನ್. ಸರ್ ವಾಟ್ ಇಸ್ ದಿಸ್ ಎಂಟಿ ರಿಲೇಷನ್? ಎಂಟಿ ರಿಲೇಷನ್ ಅಂದರೆ ಏನು? ಎಂಟಿ ರಿಲೇಷನ್ ಅಂದರೆ ಸಿಂಪಲ್, ಅಲ್ಲಿ ಯಾವ ಎಲಿಮೆಂಟ್ಗಳೇ ಇರೋದಿಲ್ಲ. ಓಕೆ, ನಾನೀಗ ಹೇಳ್ತೇನೆ. ಈಗ ಅದೇ ಎಕ್ಸಾಂಪಲನ್ನು ತಗೊಳ್ತೇನೆ. ಇದು ಎ, ಇದು ಬಿ, ಇದು 1 2 3 4 5 6. ಈಗ ರಿಲೇಷನ್ ಅಂದರೆ ಏನು ಹೇಳಿ, ಎ ಟೆನ್ಸ್ ಟು ಬಿ. ಇದು ನೋಡಿ, ಎ ಟೆನ್ಸ್ ಟು ಬಿ, ಕರೆಕ್ಟಾ? ಈಗ ಒಂದು ನಾನು ಕಂಡೀಷನನ್ನು ಬರಿತೇನೆ, ಏನಂತ, ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಿತಾ ಇದ್ದೇನೆ, ಎಕ್ಸ್ ಕೊಮ ವೈ ವೆರ್ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ. ಸರಿಯಾ? ಇದೊಂದು ಕಂಡೀಷನ್. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಕಂಡೀಷನ್ ಏನಂತ ಕೊಟ್ಟಿದ್ದಾರೆ, ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ಅಂತ ಹೇಳಿದ್ದಾರೆ. ಎಕ್ಸ್ ಅಂದರೆ ಬಿಲಾಂಗ್ಸ್ ಟು ಎ, ಅದು ನಾನು ಆಲ್ರೆಡಿ ಹೇಳಿದ್ದೇನೆ. ವೈ ಯಾವುದಕ್ಕೆ ಬಿಲಾಂಗ್ ಆಗುತ್ತೆ, ಬಿಗೆ. ಈಗ ಎಕ್ಸ್ ಅಂದರೆ ಏನೀಗ ನಾನು ರಿಲೇಷನ್ನ ಇದರಲ್ಲಿ ಬರಿತೇನೆ, ಏನು ರೋಸ್ಟರ್ ಫಾರ್ಮಲ್ಲಿ ಬರೆಯುವಾಗ. ಯಾಕಂತ ಕೇಳಿದರೆ, ನೀವಿಲ್ಲಿ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆಯೋದು ಈ ಥರ ಬರ್ತದೆ, ಸೆಟ್ ಬಿಲ್ಡರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂದರೆ ಸೆಟ್, ಅದರಲ್ಲಿ ಬರಿತೇನೆ. ಇವಾಗ ಅದರಲ್ಲಿ ಬರೆದಾಗ ನೋಡಿ ಸ್ಟೂಡೆಂಟ್ಸ್, ಏನು ಹೇಳಿದ್ದಾರೆ, ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ಅಂತ ಹೇಳಿದ್ದಾರೆ. ಸರಿಯಾ? ನಾನು ಎಕ್ಸ್ ಬರಿತೇನೆ. ಎಕ್ಸ್ ಏನೆಲ್ಲ ಇದೆ, ಇಲ್ಲಿ 1 ಇದೆ. ಓಕೆ, ನೋಡೋಣ. ವೈ ನೋಡೋಣ. ವೈ ಇನ್ನೊಂದು ಎಕ್ಸ್ ಏನಿದೆ, 2 ಇದೆ. ವೈ ಗೊತ್ತಿಲ್ಲ, ನೋಡೋಣ. ಇನ್ನೊಂದು ಎಕ್ಸ್ ಏನಿದೆ, 3 ಇದೆ. ವೈ ಗೊತ್ತಿಲ್ಲ. ಸರಿಯಾ? ಈಗ ನೋಡಿ, ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ. ಯಾವ ಎಕ್ಸ್, ಯಾವುದೇ ಎಲಿಮೆಂಟ್ ತಗೊಳ್ಳಿ ಎಕ್ಸಿಂದ, ಈ ವೈಗಿಂತ ಗ್ರೇಟರ್ ಇರೋ ಎಲಿಮೆಂಟ್ ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ. ಇಲ್ಲಿ ಏನು ಬರೆಯೋದು ನಾನೀಗ, 1,4 ಅಂತ ಬರೀಲಿಕ್ಕಾಗತ್ತಾ? ಯಾಕಾಗೋದಿಲ್ಲ? ಇದು ಎಕ್ಸ್, ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ಅಂತ ಹೇಳಿದ್ದಾರೆ. 1 ಈಸ್ ಗ್ರೇಟರ್ ದೆನ್ 4 ಅಥವಾ 2 ಈಸ್ ಗ್ರೇಟರ್ ದೆನ್ 5 ಅಥವಾ 3 ಈಸ್ ಗ್ರೇಟರ್ ದೆನ್ 4? ಯಾವುದೂ ಆಗೋದಿಲ್ಲ. ದಿಸ್ ಈಸ್ ನೋನ್ ಆ್ಯಸ್ ಎಂಟಿ ರಿಲೇಷನ್. ಸಿಂಪಲ್ಲ, ಅಷ್ಟೇನಾ? ಸೊ ಈ ಆರನ್ನು ಏನಂತ ಕರೀತಾರೆ, ಎಂಟಿ ರಿಲೇಷನ್ ಅಂತ ಕರೀತಾರೆ. ಮೀನಿಂಗ್ ಟು ಸೇ ದ್ಯಾಟ್ ಎ ರಿಲೇಷನ್ ಡಸಂಟ್ ಹ್ಯಾವ್ ಎನಿ ಎಲಿಮೆಂಟ್, ಆವಾಗ ಎಂಟಿ ರಿಲೇಷನ್ ಅಂತ ಕರೀತಾರೆ. ಈಗ ಸೆಕೆಂಡ್ ಒನ್, ಯೂನಿವರ್ಸಲ್ ರಿಲೇಷನ್. ಏನಿದು ಯೂನಿವರ್ಸಲ್ ರಿಲೇಷನ್ ಅಂತ ಹೇಳಿದರೆ, ನಿಮಗೆ ವಿತ್ ಎಕ್ಸಾಂಪಲ್ ನಾನೊಂದು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಯೂನಿವರ್ಸಲ್ ರಿಲೇಷನ್ನು ಸೇಮ್ 1 2 3 4 5 6 ಸೇಮ್ ಇದನ್ನು ತಗೊಳ್ತೇನೆ ನಾನು. ಇದೇ ಕಂಡೀಷನ್ ತಗೊಳ್ತೇನೆ, ಆರ್ ಎಕ್ಸ್ ಕೊಮ ವೈ. ಕಂಡೀಷನಲ್ಲಿ ಸಿಂಪಲ್ ಡಿಫ್ರೆನ್ಸ್ ಕೇಳಿದರೆ ಎಕ್ಸ್ ಈಸ್ ಲೆಸ್ ದೆನ್ ವೈ. ಓಕೆ, ಇದಕ್ಕೀಗ ರಿಲೇಷನ್ ಬರೆಯೋದ ನಾನು ಫಸ್ಟಿಗೆ ಯಾವುದು ಬರಿಬೇಕು, ಎಕ್ಸ್ ಬರಿಬೇಕು. ಎಕ್ಸಲ್ಲಿ ಏನಿದೆ 1, ಆಯಿತಾ? ಈಗ ವೈ ಬರಿತೇನೆ, ಎಕ್ಸ್ ಈಸ್ ಲೆಸ್ ದೆನ್ ವೈ. 1 ಈಸ್ ಲೆಸ್ ದೆನ್ 4, ಹೌದಲ್ಲ? ಕರೆಕ್ಟಾ? 1 ಈಸ್ ಲೆಸ್ ದೆನ್ 5, ಕರೆಕ್ಟಲ್ಲ? ನಾನು ತಗೊಳ್ಬೋದಾ? 1 ಈಸ್ ಲೆಸ್ ದೆನ್ 6, ಕರೆಕ್ಟಾ? 2 ಈಸ್ ಲೆಸ್ ದೆನ್ 4, 2 ಈಸ್ ಲೆಸ್ ದೆನ್ 5, 2 ಈಸ್ ಲೆಸ್ ದೆನ್ 6, 3 ಈಸ್ ಲೆಸ್ ದೆನ್ 4, 3 ಈಸ್ ಲೆಸ್ ದೆನ್ 5, 3 ಈಸ್ ಲೆಸ್ ದೆನ್ 6. ಕರೆಕ್ಟಲ್ಲ? ಅವ್ರು ಏನು ಹೇಳಿದ್ದಾರೆ, ಎಕ್ಸ್ ಈಸ್ ಲೆಸ್ ದೆನ್ ವೈ. ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗಳು ಇಲ್ಲಿರೋ ಎಲ್ಲ ಎಲಿಮೆಂಟ್ಗಿಂತ ಚಿಕ್ಕದಿದೆ, ಸ್ಮಾಲರ್. ಅದಕ್ಕೋಸ್ಕರ ನಾನು ಎಲ್ಲದನ್ನು ತೊಗೊಳ್ಬೋದಾ? ಇಲ್ಲಿ ನೋಡಿ, ಎಕ್ಸ್ ಈಸ್ ಲೆಸ್ ದೆನ್ ವೈ ಅಂದರೆ ಏನು ಹೇಳಿ, 1 ಈಸ್ ಲೆಸ್ ದೆನ್ 4, ಹೌದು. 1 ಈಸ್ ಲೆಸ್ ದೆನ್ 5, ಹೌದು. 1 ಈಸ್ ಲೆಸ್ ದೆನ್ 6, 2 ಈಸ್ ಲೆಸ್ ದೆನ್ 5, 2 ಈಸ್ ಲೆಸ್ ದೆನ್ 4, 2 ಈಸ್ ಲೆಸ್ ದೆನ್ 5, 2 ಈಸ್ ಲೆಸ್ ದೆನ್ 6, ಲೈಕ್ ದಟ್. ಇದನ್ನು ನಾವು ಯೂನಿವರ್ಸಲ್ ರಿಲೇಷನ್ ಅಂತ ಕರಿತೇವೆ. ಇದನ್ನು ಏನಂತ ಕರಿತೇವೆ? ದಿಸ್ ಈಸ್ ನೋನ್ ಆ್ಯಸ್ ಅ ಯೂನಿವರ್ಸಲ್ ರಿಲೇಷನ್. ಯಾಕೆ ಹೇಳಿ? ಇದ್ರದ್ದು ಆನ್ಸರ್ ಏನು ಬಂತು ನೋಡಿ,
ಕ್ರಾಸ್ ಪ್ರಾಡಕ್ಟ್. ಫಸ್ಟಿಗೆ ನಾನು ಕಾರ್ಟೀಷಿಯನ್ ಪ್ರಾಡಕ್ಟ್ ಮಾಡಿದೆ ನೋಡು, ಅದೇ ಬಂತು. ದಟ್ ಈಸ್ ನೋನ್ ಆ್ಯಸ್ ಅ ಯೂನಿವರ್ಸಲ್ ರಿಲೇಷನ್. ಸಿಂಪಲ್, ಅರ್ಥ ಆಯ್ತಾ? ಯೂನಿವರ್ಸಲ್ ರಿಲೇಷನ್ ಅಂದರೆ ಎಲ್ಲ ಎಲಿಮೆಂಟ್ಗಳು ಇನ್ನೊಂದು ಎಲಿಮೆಂಟ್ಗಳ ಜೊತೆ ಸೆಟ್ ಬಿ ಯಲ್ಲಿರೋ ಎಲಿಮೆಂಟ್ಗಳ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರುತ್ತೆ. ಆವಾಗ ಅದನ್ನು ಯೂನಿವರ್ಸಲ್ ರಿಲೇಷನ್ ಅಂತ ಕರೀತಾರೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಸೊ ಈಗ ನಾವು ಇದಕ್ಕೀಗ ಡೊಮೈನ್ ರೇಂಜ್ ಬರೆಯೋಣ. ಇದಕ್ಕೆ ಡೊಮೈನ್ ರೇಂಜ್ ಬರೀಲಿಕ್ಕಾಗುತ್ತಾ ನೋಡಿ ನಿಮಗೆ? ಡೊಮೈನ್, ಕೋಡೊಮೈನ್, ರೇಂಜ್. ಇದರಲ್ಲಿ ಏನು ಬರೀಲಿಕ್ಕೆ ಏನೂ ಇಲ್ಲ, ಯಾಕಂದರೆ ಎಲ್ಲ ಎಲಿಮೆಂಟ್ಗಳು ಇದಾಗಿದೆಯಲ್ಲ. ಡೊಮೈನನ್ನು ಬರೆಯುವಾಗ ಏನಂತ ಹೇಳಿದೆ ನಾನು? ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಡೊಮೈನ್ ಅಂದರೆ ಯಾವುದು? 1, 2, 3. ಕೋಡೊಮೈನ್ ಅಂದರೆ ಏನು? ಇದರಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಆಗುತ್ತೆ, ಯಾಕಂದರೆ ಸೆಟ್ ಆಫ್ ಬಿ ಅಂತ ಹೇಳಿದ್ದೇನೆ. 4, 5, 6. ರೇಂಜ್ ಅಂದರೆ ಎಂತ ಹೇಳಿದೆ? ರಿಲೇಷನಲ್ಲಿ ಬರಬೇಕು. ರಿಲೇಷನಲ್ಲಿ ಯಾವುದೆಲ್ಲ ಬಂದಿದೆ ನೋಡಿ? 4 ಬಂದಿದೆ, 5 ಬಂದಿದೆ, 6 ಬಂದಿದೆ. ಸೊ ದಿಸ್ ಇಸ್ ರೇಂಜ್. ಇನ್ ಕೇಸ್ 6 ಬರದೇ ಇದ್ದರೆ ರೇಂಜಲ್ಲಿ ಬರ್ತಾ ಇಲ್ಲ ಇದ್ದಿತ್ತು, 4, 5ಗೆ ಸ್ಟಾಪ್ ಆಗ್ತಾ ಇದ್ದಿತ್ತು. ಅರ್ಥ ಆಯ್ತಾ? ಅಥವಾ ಕೋಡೊಮೈನನ್ನು ಬರೆಯುವಾಗ ನೀವು ಬಿ ಅಂತ ಬರೆದ್ರೂ ಸಾಕು. ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಬಿ ಈಸ್ ಎ ಕೋಡೊಮೈನ್ ಅಷ್ಟೇ. ಓಕೆ, ನೆಕ್ಸ್ಟ್ ಈಗ ಥರ್ಡ್ ಒನ್ ಏನಂತ ಹೇಳಿದೆ? ಐಡೆಂಟಿಟಿ ರಿಲೇಷನ್ ಹೇಳಿದ್ದೆ. ಓಕೆ, ಥರ್ಡ್ ಒನ್ನು ನೆಕ್ಸ್ಟ್ ಏನಂತ ಹೇಳಿದ್ದೆ? ಐಡೆಂಟಿಟಿ ರಿಲೇಷನ್. ಸರಿನಾ? ಏನಿದು ಐಡೆಂಟಿಟಿ ರಿಲೇಷನ್ ಅಂದರೆ? ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇದರ ಡೆಫಿನೇಷನ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಅ ರಿಲೇಷನ್ ಆನ್ ಸೆಟ್ ಎ, ಅ ರಿಲೇಷನ್ ಆನ್ ಸೆಟ್ ಎ. ನಾನು ಇದನ್ನು ಬರಿತಾ ಇದ್ದೇನೆ ನೋಡಿ. ಅ ರಿಲೇಷನ್ ಆನ್ ಸೆಟ್ ಎ ಈಸ್ ಕಾಲ್ಡ್ ಐಡೆಂಟಿಟಿ ರಿಲೇಷನ್. ಯಾವಾಗ ಐಡೆಂಟಿಟಿ ರಿಲೇಷನ್ ಅಂತ ಕರೀತಾರೆ? ಈಸ್ ಕಾಲ್ಡ್ ಐಡೆಂಟಿಟಿ ರಿಲೇಷನ್ ಇಫ್ ವೆರಿ ಇಂಪಾರ್ಟೆಂಟು ಫಾರ್ all very important. A belongs to A, A belongs to R only. ಇದು ಇಂಪಾರ್ಟೆಂಟ್. A, A belongs to R only for all ಅಂದರೆ ಎಲ್ಲ. ಓಕೆ, ನಾನು ನಿಮಗೊಂದು ಎಕ್ಸಾಂಪಲನ್ನು ಕೊಡ್ತೇನೆ. ಈಗ ಒಂದು ಸೆಟ್ ಇದೆ, A is equals to 1, 2, 3 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಯಾವುದೆಲ್ಲ ಎಲಿಮೆಂಟ್ ಇದೆ ಇದರಲ್ಲಿ? 1 ಇದೆ, 2 ಇದೆ, 3 ಇದೆ. ಈಗ ನಾನು ಆರ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಏನು ಹೇಳಿದ್ದಾರೆ? ಎ ಅಂದರೆ ಏನು? ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಸೇಮ್ ಇರಬೇಕು. ನಾನೀಗ ತಗೊಳ್ತೇನೆ 1, 1, 2, 2, 3, 3. ಇದು ನಿಮ್ಮ ಐಡೆಂಟಿಟಿ. ಯಾಕೆ ಇದು ಐಡೆಂಟಿಟಿ? ಏನು ಹೇಳಿದ್ದಾರೆ? ಇಫ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂದರೆ ಯಾವುದು? ಸ್ಮಾಲ್ ಎ ಬಿಲಾಂಗ್ಸ್ ಟು ಯಾವುದಕ್ಕೆ? ಕ್ಯಾಪಿಟಲ್ ಎ ಅಂದರೆ ಯಾವುದು? ಇದು ಎಲ್ಲ ಎ ಅನ್ನೋದು ಎಲ್ಲ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಇಲ್ಲಿ ಬರಬೇಕು. ಎಲ್ಲದು ಇಲ್ಲಿ ಡಬ್ಲೆಟ್ ಬರಲೇಬೇಕು. ಅದರದ್ದು 1, 1 ಬರಬೇಕು, 2, 2 ಬರಬೇಕು, 3, 3 ಬರಬೇಕು. ಆ್ಯಂಡ್ ಇಟ್ ಬಿಲಾಂಗ್ಸ್ ಟು ಆರ್ ಓನ್ಲಿ ಅಂತಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನೀಗ ಆರ್ ಈಸ್ ಈಕ್ವಲ್ಸ್ ಟು 1, 1, 2, 2 ಬರೆದೆ. ದಿಸ್ ಈಸ್ ನಾಟ್ ಐಡೆಂಟಿಟಿ. ಯಾಕೆ ಐಡೆಂಟಿಟಿ ಅಲ್ಲ ಕೇಳಿದರೆ? ಫಾರ್ ಆಲ್ ಅಂದರೆ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಗಳಿಗೂ ನಿಮಗೆ ಇಲ್ಲಿ ಡಬ್ಲೆಟ್ ಇರಲೇಬೇಕು. 1, 1, 2, 2 ಯಾವುದಿಲ್ಲ ಇಲ್ಲಿ? 3, 3 ಇಲ್ಲ. 3, 3 ಇದ್ದರೆ ಮಾತ್ರ ಅದು ಐಡೆಂಟಿಟಿ ಆಗುತ್ತೆ. ನೀವು 1, 1, 2, 2 ಇದೆ ಅಂತೇಳಿ ಐಡೆಂಟಿಟಿ ಅಂತ ಹೇಳೋದಲ್ಲ. ಇನ್ ಕೇಸ್ ಇಲ್ಲಿ 2 ಇರಲಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ದಿಸ್ ಇಸ್ ಐಡೆಂಟಿಟಿ ಎಲಿಮೆಂಟ್. ಆಯಿತಾ? ಯಾಕಂದರೆ ಫಾರ್ ಆಲ್ ಅಂತ ಹೇಳಿದ್ದಾರೆ. ದಿಸ್ ಈಸ್ ಯುವರ್ ಐಡೆಂಟಿಟಿ. ಓಕೆ, ಹೋಪ್ ಐಡೆಂಟಿಟಿ ಎಲಿಮೆಂಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸರಿಯಾ? ಕರೆಕ್ಟ್ ಅಲ್ಲ? ನೆಕ್ಸ್ಟ್ ಫೋರ್ತ್ ಒನ್ ಯಾವ್ದು ಹೇಳಿದ್ದಾರೆ? ರಿಫ್ಲೆಕ್ಸಿವ್ ರಿಲೇಷನ್. ಇದು ಇಂಪಾರ್ಟೆಂಟ್. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಓಕೆ, ನೆಕ್ಸ್ಟ್ ರಿಫ್ಲೆಕ್ಸಿವ್ ರಿಲೇಷನ್. ಸರಿಯಾ? ವಾಟ್ ಡು ಯು ಮೀನ್ ಬೈ ರಿಫ್ಲೆಕ್ಸಿವ್ ರಿಲೇಷನ್? 1 ಸೆಕೆಂಡ್ ಸ್ಟೂಡೆಂಟ್ಸು. ಈಗ ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು ನೋಡೋಣ. ಆಯಿತಾ? ಈಗ ಇದ್ರದ್ದಿಷ್ಟೇ. ಫಾರ್ ಆಲನ್ನು ನಾವು ಹೀಗಂತೇಳಿ ಡಿನೋಟ್ ಮಾಡ್ತೇವೆ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಬಿಲಾಂಗ್ಸ್ ಟು ಆರ್. ಇಲ್ಲಿ ನೋಡಿ ಎ ಸೇಮ್ ಇದ್ರ ಥರನೇ, ಐಡೆಂಟಿಟಿ ಥರನೇ. ಬಟ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಸೆಟ್ ಎ ಇದೆ. ಎ ಈಸ್ ಈಕ್ವಲ್ಸ್ ಟು 1, 2, 3. ಸರಿನಾ? ನಾನು ರಿಲೇಷನನ್ನು ಬರೀತೇನೆ. ರಿಲೇಷನ್ ಏನು? ಈಗ 1, 1, 2, 2, 3, 3 ಅಂತ ಬರೆದೆ ಅಂತ ಅಂದ್ಕೊಳ್ಳಿ. ಆಯಿತಾ? ಆ್ಯಂಡ್ 1, 2 ಇನ್ನೊಂದು ಯಾವುದೋ ಎಲಿಮೆಂಟನ್ನು ಬರೆದೆ. ಸರಿಯಾ? ಕರೆಕ್ಟ್ ಅಲ್ಲ? ಇದನ್ನು ಏನಂತ ಕರಿಬೋದು ನಾನು? ರಿಫ್ಲೆಕ್ಸಿವ್ ಅಂತ ಕರಿಬೋದು. ಬಟ್ ಕ್ಯಾನ್ ಐ ಕಾಲ್ ಇಟ್ ಆ್ಯಸ್ ಐಡೆಂಟಿಟಿ? ನೋ, ಇದನ್ನು ಐಡೆಂಟಿಟಿ ಅಂತ ಕರೀಲಿಕ್ಕಾಗೋದಿಲ್ಲ. ಐಡೆಂಟಿಟಿ ಅಂದರೆ ಮೀನಿಂಗ್ ಏನು ಗೊತ್ತುಂಟಾ? ಈಗ ಎ 1, 2, 3 ಇದೆಯಲ್ಲ, ಇದಿಷ್ಟು ಮಾತ್ರ ಬರಬೇಕು. ಇದು ಬಿಟ್ಟು ಬೇರೆ ಯಾವುದೂ ಬರಲಿಕ್ಕಿಲ್ಲ.
ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ರಿಫ್ಲೆಕ್ಸಿವ್ ಆ್ಯಂಡ್ ಐಡೆಂಟಿಟಿ. ರಿಫ್ಲೆಕ್ಸಿವ್ ಏನು ಹೇಳುತ್ತೆ ಗೊತ್ತುಂಟಾ, ಈ ಎಲಿಮೆಂಟ್ಗಳಲ್ಲಿರೋ ಎಲ್ಲದರದ್ದು ಡಬ್ಲೆಟ್ ನಂಗೆ ಬೇಕಷ್ಟೇ, ಅದಿದ್ದರೆ ಸರಿ, ಅದು ಬಿಟ್ಟು ಬೇರೆ ಏನಿದ್ರೂ ನಂಗೆ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ಈಗ 4 ಇದೆ ಅಂತ ಅಂದ್ಕೊಳ್ಳಿ, 4,4 ನಂಗೆ ಬೇಕೇ ಬೇಕು, ಇಲ್ಲದಿದ್ದರೆ ನಾನು ರಿಫ್ಲೆಕ್ಸಿವ್ ಆಗೋದಿಲ್ಲ. ಅದು ಬಿಟ್ಟು ನೀವು ಇನ್ನು ಯಾವುದು ಕೂಡ ಆ್ಯಡ್ ಮಾಡ್ಕೊಳ್ಳಿ, ನನಗೇನು ಅದ್ರ ಬಗ್ಗೆ ಮ್ಯಾಟ್ರ್ ಆಗೋದಿಲ್ಲ. ಐಡೆಂಟಿಟಿ ಹೇಳುತ್ತೆ ಇಲ್ಲಿ 1 2 3 ಇದೆಯಲ್ಲ, ಅಥವಾ 4 ಇದೆ ಅಂತ ಅಂದ್ಕೊಳ್ಳಿ, 1 1 2 2 3 3 4 4 ಮಾತ್ರ ಇರಬೇಕು. ಅದು ಬಿಟ್ಟು ನೀವು 1 2 2 1 ಅಲ್ಲಿ ಹಾಕಿದರೆ ನಾನು ಐಡೆಂಟಿಟಿ ಎಲಿಮೆಂಟ್ ಅಲ್ಲ, ನಾನು ಐಡೆಂಟಿಟಿ ರಿಲೇಷನ್ ಅಲ್ಲ ಅಂತ ಹೇಳುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್. ಅರ್ಥ ಆಯ್ತಾ? ಇದು ನಿಮ್ಮ ರಿಫ್ಲೆಕ್ಸಿವ್. ಸರಿಯಾ? ಈಗ ಫಾರ್ ಎಕ್ಸಾಂಪಲ್ ಅದೇ ಸೆಟ್ಟಿಗೆ R = ಈ ಥರ ಇದೆ ಅಂತ ಅಂದ್ಕೊಳ್ಳಿ, 1 1 2 2 1 2. ಇದು ರಿಫ್ಲೆಕ್ಸಿವ್ ಅಲ್ಲ. ಯಾಕೆ ಇದು ರಿಫ್ಲೆಕ್ಸಿವ್ ಅಲ್ಲ ಕೇಳಿದರೆ, ಸೆಟ್ಟಲ್ಲಿ ಯಾವುದೆಲ್ಲ ಎಲಿಮೆಂಟ್ ಇದೆ, 1 2 3 ಇದೆ, ಇದು ಎಲ್ಲದ್ರದ್ದು ಡಬ್ಲೆಟ್ ಬೇಕು. ಡಬ್ಲೆಟ್ ಅಂದರೆ ಏನು ಹೇಳಿ, 1 1 2 2 3 3 ಆ ಥರ. ಇಲ್ಲಿ 1 1 ಇದೆ, 2 2 ಇದೆ, ಬಟ್ ದರ್ ಇಸ್ ನೋ 3 3. ಸೊ ಇಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್. ಅರ್ಥ ಆಯ್ತಾ? ಇಟ್ ಈಸ್ ನಾಟ್ ಅ ರಿಫ್ಲೆಕ್ಸಿವ್. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ರಿಫ್ಲೆಕ್ಸಿವ್ ಮತ್ತು ಐಡೆಂಟಿಟಿ ಅಷ್ಟೇ. ಐಡೆಂಟಿಟಿ ಹೇಳುತ್ತೆ ಇಲ್ಲಿರೋ ಎಲ್ಲ ಎಲಿಮೆಂಟ್ಗಳು ಡಬ್ಲೆಟ್ ಮಾತ್ರ ಇರಬೇಕು, ಓನ್ಲಿ. ಗೊತ್ತಾಯ್ತಾ? ಅದೇ ರಿಫ್ಲೆಕ್ಸಿವ್ ಹೇಳುತ್ತೆ ಇದರಲ್ಲಿರೋ ಎಲಿಮೆಂಟ್ಗಳು ಡಬ್ಲೆಟ್ ಇರಲೇಬೇಕು, ಅದ್ರ ಜೊತೆ ಇನ್ಯಾವುದು ಕಂಡಿದ್ದು ನನಗೇನು ಪ್ರಾಬ್ಲಮ್ ಇಲ್ಲ, ನಾನಂತೂ ರಿಫ್ಲೆಕ್ಸಿವ್ ರಿಲೇಷನ್ ಆಗ್ತೇನೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್ ಅ ರಿಫ್ಲೆಕ್ಸಿವ್ ರಿಲೇಷನ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ರಿಲೇಷನ್ ಬಂದುಬಿಟ್ಟು ಸಿಮೆಟ್ರಿಕ್ ರಿಲೇಷನ್. ಏನಿದು ಸಿಮೆಟ್ರಿಕ್ ರಿಲೇಷನ್ ಅಂದರೆ ಏನು ಅಂತ ಹೇಳ್ತೇನೆ ಕೇಳಿ. ಈಗ ಸಿಂಪಲ್ ಅದೇ ಥರ, ಇಫ್ A, B ಬಿಲಾಂಗ್ಸ್ ಟು R ಆದರೆ ವಿಚ್ ಇಂಪ್ಲೈಸ್ ಅಥವಾ ದೆನ್ B, A ಮಸ್ಟ್ ಬಿಲಾಂಗ್ಸ್ ಟು R. ಈ ಕಂಡೀಷನ್ ಪ್ರೂವ್ ಆದರೆ, ಈ ಕಂಡೀಷನ್ ಇದ್ದರೆ ಇದು ಕಂಪಲ್ಸರಿ ಆಗಲೇಬೇಕು, ಕಂಪಲ್ಸರಿ. ಇಫ್ A, B ಬಿಲಾಂಗ್ಸ್ ಟು R ಇದ್ದರೆ B, A ಕಂಪಲ್ಸರಿ ಬಿಲಾಂಗ್ಸ್ ಟು R ಆಗಲೇಬೇಕು. ಫಾರ್ ಎಕ್ಸಾಂಪಲ್ ನಾನೊಂದು ಎಲಿಮೆಂಟನ್ನು ಸೆಟ್ಟನ್ನು ತಗೊಳ್ತೇನೆ, 1 2 3. ಎ ಅನ್ನೋ ಇದರಲ್ಲಿ ಸೆಟ್ಟಲ್ಲಿ 1 2 3 ಅಂತ ಎಲಿಮೆಂಟ್ ಇದೆ. ನಾನೊಂದು ರಿಲೇಷನನ್ನು ಬರಿತೇನೆ. ಓಕೆ, ಏನಂತ ಬರಿತೇನೆ ರಿಲೇಷನ್ನು? ಸಿಂಪಲ್ ನಾನೇ ಬರಿತಾ ಇರೋ ಸ್ಟೂಡೆಂಟ್ಸ್ ಇದೆಲ್ಲ, 1 2 2 1 1 3. ಸರಿಯಾ? ಇನ್ನೊಂದು ರಿಲೇಷನ್ನ ಬರಿತೇನೆ, 1 2 2 3 3 2 2 1 1 1 2 2. ಸರಿಯಾ? ಫಸ್ಟ್ ಇದು ಸಿಮೆಟ್ರಿಕ್ ರಿಲೇಷನ್ ಹೌದಾ ಅಲ್ವಾ? ಇದು ಅಲ್ಲ. ಯಾಕೆ ಕೇಳಿದರೆ ಅವ್ರು ಏನು ಹೇಳ್ತಾ ಇದ್ದಾರೆ, A, B ಇದ್ದರೆ, A, B ಅಂದರೆ ಮೀನಿಂಗ್ ಏನು, 1 2 ಇದ್ದರೆ 2 1 ಕಂಪಲ್ಸರಿ ಇರಬೇಕು. ಇದೆಯಾ? ಇದೆ. 1 2 ಇದೆ, ಇದು ಇದ್ದರೆ ಇದರ ಉಲ್ಟಾ ಇರಲೇಬೇಕು, ಕಂಪಲ್ಸರಿ ಇರಬೇಕು. ಇದೆಯಾ? ಇದೆ. ಸರಿ, ಮತ್ತೆ ಯಾಕಲ್ಲ? ಬಟ್ ಇಲ್ಲೊಂದು ಎಲಿಮೆಂಟ್ ಇದೆಯಲ್ಲ, ಅದಕ್ಕೂ ಚೆಕ್ ಮಾಡಲೇಬೇಕು. ಇಲ್ಲೊಂದು ಸೆಟ್ ಇದೆಯಲ್ಲ, ಪೇರ್ ಇದೆಯಲ್ಲ, 1 3 ಇದೆ, ಅದ್ರ ಉಲ್ಟ ಕಂಪಲ್ಸರಿ ಇರಲೇಬೇಕು. 3 1 ಕಂಪಲ್ಸರಿ ಇರಲೇಬೇಕು. ಬಟ್ ಇದರಲ್ಲಿಲ್ಲ, ಅದಕ್ಕೆ ಇದು ಸಿಮೆಟ್ರಿಕ್ ಅಲ್ಲ. ಆಯಿತಾ? ಅದನ್ನು ಹೇಳ್ತಾರೆ ಅವರು, A, B ಬಿಲಾಂಗ್ಸ್ ಟು R ಆಗಿದ್ದರೆ B, A ಮಸ್ಟ್ ಬಿಲಾಂಗ್ಸ್ ಟು R. ಇದರಲ್ಲಿ ನೋಡಿ 1 2 ಇದೆ, 1 2 ಇದ್ದರೆ ಯಾವುದಿರಬೇಕು ನಿಮಗೆ, 2 1 ಇರಲೇಬೇಕು. ಯಾವುದಕ್ಕೆ? ಸಿಮೆಟ್ರಿಕ್ಕಿಗೆ. ಹಾಂ, ಇದೆ, ಇಲ್ಲಿದೆ ನೋಡಿ, 1 2 ಇದೆ, 2 1 ಇದೆ, 2 3 ಇದೆ, 3 2 ಇರಲೇಬೇಕು, ಇಲ್ಲೇ ಇದೆ. ಇನ್ನು 1 1 2 2 ನೀವು ಡಬ್ಲೆಟ್ಟಿಗೆಲ್ಲ ಚೆಕ್ ಮಾಡೋ ಅಗತ್ಯನೇ ಇಲ್ಲ. ಯಾಕೆ ಹೇಳಿ? ಅದು ಇಟ್ಸ್ ಸೆಲ್ಫ್ ಈಸ್ ಅ ಸಿಮೆಟ್ರಿಕ್. ಯಾಕಂದರೆ 1 1 ಉಲ್ಟಾ ಮಾಡಿದರೆ ಪುನಃ ಏನಾಗುತ್ತೆ ಹೇಳಿ, 1 1 ಆಗುತ್ತೆ. 2 2 ಉಲ್ಟಾ ಮಾಡಿದರೆ 2 2 ಆಗುತ್ತೆ. ಅದಕ್ಕೋಸ್ಕರ ನೀವು ಡಬ್ಲೆಟ್ಟಿಗೆಲ್ಲ ಚೆಕ್ ಮಾಡೋದೇ ಬೇಡ. ಇದನ್ನು ಬಿಟ್ಟು ಉಳಿದಿರೋದಕ್ಕೆ ಉಲ್ಟಾ ಇದೆಯಾ ನೋಡಿ, 1 2 ಇದ್ದರೆ 2 1 ಇರಬೇಕು, 2 3 ಇದ್ದರೆ 3 2 ಇರಬೇಕು. ಇನ್ನೂ ಯಾವುದಾದ್ರೂ ಎಲಿಮೆಂಟ್ಗಳಿದ್ರೆ ಅದ್ರ ಉಲ್ಟಾ ಇದ್ದರೆ ಮಾತ್ರ ಇಟ್ ಇಸ್ ಅ ಸಿಮೆಟ್ರಿಕ್. ಒಂದು ಡಿಸ್ಪ್ರೂವ್ ಆದರೆ ಇಟ್ ಇಸ್ ನಾಟ್ ಅ ಸಿಮೆಟ್ರಿಕ್. ಒಂದು ಡಿಸ್ಪ್ರೂವ್ ಆದರೆ ನಿಮಗೆ ಅಲ್ಲಿ 10 ಇದಿರ್ಬೋದು, ಪೇರ್ ಇರ್ಬೋದು, 10 ಪೇರಲ್ಲಿ 9 ಪೇರ್ ಪ್ರೂವ್ ಆಗ್ತಾಯಿದೆ, 1 ಪೇರ್ ಪ್ರೂವ್ ಆಗ್ತಾಯಿಲ್ಲ. ಆ 1 ಪೇರ್ ಕೂಡ ಡಿಸ್ಪ್ರೂವ್ ಆದರೆ ಇಟ್ ಈಸ್ ನಾಟ್ ಅ ಸಿಮೆಟ್ರಿಕ್. ಗೊತ್ತಾಯ್ತಾ? ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಆಯಿತಾ? ನೆಕ್ಸ್ಟ್ ರಿಲೇಷನ್ಶಿಪ್ ಬಂದುಬಿಟ್ಟು ನಿಮಗೆ ಟ್ರಾನ್ಸಿಟಿವ್. ಓಕೆ, ದಿಸ್ ಇಸ್ ಯುವರ್ ಟ್ರಾನ್ಸಿಟಿವ್ ರಿಲೇಷನ್. ಓಕೆ, ಯಾರಿಗಾದರೂ ಡೌಟ್ ಇದ್ದರೆ ಕೇಳಿ ಸ್ಟೂಡೆಂಟ್ಸು, ಅಂದರೆ ಕಮೆಂಟ್ ಬಾಕ್ಸಲ್ಲಿ ಇದು ಮಾಡಿ. ಟ್ರಾನ್ಸಿಟಿವ್ ರಿಲೇಷನ್, ವಾಟ್ ಡು ಯು ಮೀನ್ ಬೈ ಟ್ರಾನ್ಸಿಟಿವ್ ರಿಲೇಷನ್ನು? ಟ್ರಾನ್ಸಿಟಿವ್ ರಿಲೇಷನ್ ಅಂದರೆ ಏನು? ಇದರಲ್ಲಿ 2 ಕಂಡೀಷನ್ ಇರುತ್ತೆ. ಏನಂತ ಕೇಳಿದರೆ, ಇಫ್, ಇಲ್ಲಿ ವೆರಿ ಇಂಪಾರ್ಟೆಂಟ್, ಎಲ್ಲರೂ ಕೂಡ ಟ್ರಾನ್ಸಿಟಿವ್ ರಿಲೇಷನ್ನ ತುಂಬ ಮಿಸ್ಟೇಕ್ ಮಾಡ್ಕೊಳ್ತೀರಾ. A, B ಬಿಲಾಂಗ್ಸ್ ಟು R ಆಗಿದ್ದರೆ ಆ್ಯಂಡ್ B, C ಬಿಲಾಂಗ್ಸ್ ಟು R ಆಗಿದ್ದರೆ ಇಲ್ಲಿ ಆ್ಯಂಡ್ ಅಂತ ತೊಗೊಂಡಿದ್ದಾರೆ. ಆ್ಯಂಡ್ ಅಂದರೆ ಸಿಂಪಲ್ ಇಂಗ್ಲೀಷ್ ಮೀನಿಂಗ್ ಏನು ಹೇಳಿ, ಇದು ಮತ್ತು ಇದು ಎರಡೂ ಬರಬೇಕು ಕಂಪಲ್ಸರಿ. ದೆನ್ A, C ಮಸ್ಟ್ ಬಿಲಾಂಗ್ಸ್ ಟು R. ಇವೆರಡು ಪ್ರೂವ್ ಆದರೆ ಮಾತ್ರ, ಕಂಪಲ್ಸರಿ ಇದು ಪ್ರೂವ್ ಆಗಲೇಬೇಕು. ಇವೆರಡು ಪ್ರೂವ್ ಆದರೆ ಮಾತ್ರ ಸ್ಟೂಡೆಂಟ್ಸ್, 2 ಕಂಡೀಷನ್ ಇದ್ದರೆ ಮಾತ್ರ ಇದನ್ನು ಚೆಕ್ ಮಾಡಿ.
ಇದು ಒಂದು ಕಂಡೀಷನ್ ತೊಗೊಂಡು ಇದನ್ನು ಚೆಕ್ ಮಾಡೋದಲ್ಲ. ಐ ವಿಲ್ ಗಿವ್ ಯು ಎಕ್ಸಾಂಪಲ್. ನಾವು ಈಗ ಇದಕ್ಕೆ ಇನ್ನೊಂದು ಹೇಳ್ತೇನೆ ನೋಡಿ. ಇಫ್ ಇಲ್ಲಿ ನೋಡಿ ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ ಆ್ಯಂಡ್ ಬಿ ಕೊಮ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿದ್ದರೆ ದೆನ್ ಎ ಕೊಮ ಸಿ ಆರಿಗೆ ಬಿಲಾಂಗ್ ಆಗಿರಲೇಬೇಕಂತ ಕಂಪಲ್ಸರಿ ಇಲ್ಲ. ಇದೇ ನಾನು ಹೇಳ್ತಾ ಇರೋದು. ಇವೆರಡು ಇದಾದರೆ ಬಿಲಾಂಗ್ ಆಗಿದ್ದರೆ ಇದು ಬಿಲಾಂಗ್ ಆಗಲೇಬೇಕು. ಯಾವುದು ಇದು ಬಿಲಾಂಗ್ ಆಗಿದ್ದು ಇದು ಬಿಲಾಂಗ್ ಆಗದೇ ಇದ್ದರೆ ಇದು ಬಿಲಾಂಗ್ ಆಗಬೇಕು ಅಂತ ಕಂಪಲ್ಸರಿ ಇಲ್ಲ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈಗ ಒಂದು ರಿಲೇಷನನ್ನು ನಾನು ನಿಮಗೆ ಬರೆದು ತೋರಿಸ್ತೇನೆ ನೋಡಿ. 1,2 ಇದೆ, 2,3 ಇದೆ, ದೆನ್ 1,3. ಟ್ರಾನ್ಸಿಟಿವನ್ನು ಚೆಕ್ ಮಾಡೋದು ನಾನು ಹೇಳ್ತೇನೆ ನೋಡಿ. ಫಸ್ಟ್ ಪೇರ್ ತಗೊಳ್ಳಿ 1,2. ಇದು ಯಾವುದರಿಂದ ಎಂಡ್ ಆಗ್ತಿದೆ ನೋಡಿ, 2 ಇಂದ ಎಂಡ್ ಆಗ್ತಾಯಿದೆ. ಇದನ್ನು ನಾನು ಎ ಕೊಮ ಬಿ ಅಂತ ತಗೊಂಡೆ. ಸರಿಯಾ? ಇದು ಎ ಆಯಿತು, ಇದು ಬಿ ಆಯಿತು. ಇದು ಬಿಲಾಂಗ್ಸ್ ಟು ಆರ್ ಅಂತ ಆಯಿತು. ಅದಾದ ನಂತರ ಇಲ್ಲಿ ಏನಿದೆ ನೋಡಿ, ಬಿ ಕೊಮ ಸಿ. ಇಲ್ಲಿ ಸೆಕೆಂಡ್ ಇರೋದು ಬಿ ಅಲ್ವಾ? ಅಂದರೆ ಈ ಸೆಕೆಂಡ್ ಎಲಿಮೆಂಟ್ ಏನಿದೆ 2 ಇದೆ. 2 ಇಂದ ಸ್ಟಾರ್ಟ್ ಆಗೋ ಯಾವುದಾದ್ರೂ ಈ ಪೇರ್ ಇದೆಯಾ ನೋಡ್ಕೊಳ್ಳಿ. ಫಸ್ಟು ನೋಡ್ಕೊಳ್ಳಿ. ಎಸ್, ಇಲ್ಲ ಇದೆ ನೋಡಿ, 2 ಇಂದ ಸ್ಟಾರ್ಟ್ ಆಗ್ತಾಯಿದೆ ಇನ್ನೊಂದು ಯಾವುದು ಪೇರ್. ಹಾಗಾದರೆ ಇದು ಬಿ ಆಯ್ತಲ್ಲ, ಇದೇನಾಯಿತು? ಸಿ ಆಯಿತು. ಇವೆರಡೂ ಕಂಡೀಷನ್ ಪ್ರೂವ್ ಆದರೆ ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಆಯಿತು, ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಆಯಿತು. ಯಾಕೆ ಹೇಳಿ? 1,2 2 ಇಂದ ಎಂಡ್ ಆಗ್ತಾಯಿದೆ, ಇಲ್ಲಿ 2 ಇಂದ ಸ್ಟಾರ್ಟ್ ಆಗ್ತಾಯಿದೆ. ಎರಡೂ ಪೇರ್ ಇದೆ. ಇವೆರಡು ಕಂಡೀಷನ್ ಟ್ರೂ ಆಗಿದೆ. ಹಾಗಾದರೆ ಥರ್ಡ್ ಕಂಡೀಷನ್ ಕಂಪಲ್ಸರಿ ಆಗಲೇಬೇಕು. ಥರ್ಡ್ ಕಂಡೀಷನ್ ಯಾವುದು ಹೇಳಿ? ಎ ಕೊಮ ಸಿ. ಎ ಕೊಮ ಸಿ ಅಂದರೆ ಯಾವುದು? ಇದು ಎ, ಇದು ಸಿ. ಅಂದರೆ 1,3 ಮಸ್ಟ್ ಬಿಲಾಂಗ್ಸ್ ಟು ಆರ್. ಇದೆಯಾ? ಇಲ್ಲ ಇದೆ ನೋಡಿ. ಇಲ್ಲಿಗೆ ಕನ್ಕ್ಲೂಷನಿಗೆ ಬರಬೇಡಿ, ದಯವಿಟ್ಟು ಕನ್ಕ್ಲೂಷನಿಗೆ ಬರಬೇಡಿ. ಇದಕ್ಕೆ ಕನ್ಕ್ಲೂಷನಿಗೆ ಬರಬೇಡಿ. ಓಕೆ, ಇದಾಯಿತು. ನೆಕ್ಸ್ಟ್ ಪೇರಿಗೂ ಚೆಕ್ ಮಾಡಿ. 2,3 ಇದೆ, ಸರಿಯಾ? 3 ಇಂದ ಸ್ಟಾರ್ಟ್ ಆಗೋ ಯಾವುದಾದ್ರೂ ಪೇರ್ ಇದೆಯಾ ನೋಡಿ? ಇಲ್ಲೆಲ್ಲಾದರೂ 3 ಇಂದ ಸ್ಟಾರ್ಟ್ ಆಗೋದು ಇಲ್ಲ. ಇಲ್ಲದೇ ಇದ್ದರೆ ಇಟ್ ಈಸ್ ಅ ಟ್ರಾನ್ಸಿಟಿವ್. ಏನು ಹೇಳಿದ್ದೇನೆ? ಇವೆರಡು ಪ್ರೂವ್ ಆದರೆ ಇದು ಕಂಪಲ್ಸರಿ ಪ್ರೂವ್ ಆಗಬೇಕು. ಇದು ಒಂದು ಪ್ರೂವ್ ಆಗಿದೆ, 2,3 ಇದೆ, ಸರಿ, ಎ ಕೊಮ ಬಿ ಇದೆ. ಬಟ್ ಬಿ ಇಂದ ಸ್ಟಾರ್ಟ್ ಆಗೋದು ಅಥವಾ 3 ಇಂದ ಸ್ಟಾರ್ಟ್ ಆಗೋದು ಇನ್ನೊಂದು ಎಲಿಮೆಂಟ್ ಇಲ್ಲದೇ ಇದ್ದರೆ ಇಟ್ ಈಸ್ ಅ ಟ್ರಾನ್ಸಿಟಿವ್. ಮತ್ತು ಚೆಕ್ ಮಾಡೋದು ಬೇಡ, ಇದನ್ನು ಚೆಕ್ ಮಾಡೋ ಅಗತ್ಯನೇ ಇಲ್ಲ. ನೆಕ್ಸ್ಟ್ 1,3. 3 ಇಂದ ಎಂಡ್ ಆಗ್ತಾ ಇದೆ. ಹಾಗಾದರೆ 3 ಇಂದ ಸ್ಟಾರ್ಟ್ ಆಗ್ತಾ ಇರೋ ಯಾವುದಾದ್ರು ಪೇರ್ ಇದೆ ನೋಡಿ, ಸ್ಟಾರ್ಟ್ ಆಗ್ತಾ ಇರೋದು ಯಾವುದೂ ಇಲ್ಲ. ಹಾಗಾದರೆ ಇದು ಚೆಕ್ ಮಾಡೋದೇ ಬೇಡ. ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಇದ್ದು ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಇದ್ದರೆ, ಇವೆರಡೂ ಕಂಡೀಷನ್ ಇದ್ದರೆ ಕಂಪಲ್ಸರಿ ಎ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಇರಲೇಬೇಕು. ದಿಸ್ ಇಸ್ ಕಂಪಲ್ಸರಿ. ಅದೇ ನಿಮಗೆ ಎ ಕೊಮ ಬಿ ಬಿಲಾಂಗ್ಸ್ ಟು ಆರ್ ಇದೆ, ಬಟ್ ಬಿ ಕೊಮ ಸಿ ಬಿಲಾಂಗ್ಸ್ ಟು ಆರ್ ಇಲ್ಲ. ಇಲ್ಲಿ ಬಿ ಇಂದ ಸ್ಟಾರ್ಟ್ ಆಗೋ ಯಾವ ಇಲ್ಲಿ ಸೆಟ್ಟೇ ಇಲ್ಲ. ಆವಾಗ ಇದು ಆಗಬೇಕಂತ ಕಂಪಲ್ಸರಿ ಇಲ್ಲ. ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಆಗದೇ ಇರಲಿ, ಇಟ್ ಈಸ್ ಅ ಟ್ರಾನ್ಸಿಟಿವ್. ನೀವು ಮಿಸ್ಟೇಕ್ ಮಾಡೋದಿಲ್ಲ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಇದು ಟ್ರಾನ್ಸಿಟಿವ್ ಹೌದು. ಈಗ ಇಲ್ಲೊಂದು ಕೊಡ್ತೇನೆ ನೋಡಿ ನಿಮಗೀಗ. ಆರ್ ಇಸ್ ಈಕ್ವಲ್ಸ್ ಟು ಒಂದು ಎಲಿಮೆಂಟು 1,2 2,3 1,3 3,1 1,1. ಸರಿಯಾ? ಇದೇನು ಹೇಳುತ್ತೆ? ಟ್ರಾನ್ಸಿಟಿವ್ ಅಂದರೆ ಏನು ಹೇಳುತ್ತೆ? 1,2 ಇದ್ದರೆ 1,2 ಇದೆ. ಈಗ ಏನು ಇಮಿಡಿಯೇಟಾಗಿ ನೀವು ಚೆಕ್ ಮಾಡಬೇಕಾಗಿದೆಯೇನು? 2 ಇಂದ ಸ್ಟಾರ್ಟ್ ಆಗೋ ಯಾವುದಾದ್ರೂ ಪೇರ್ ಇದೆಯಾ? ಇಲ್ಲೇ ಇದೆ ನೋಡಿ. 1,2 ಇದೆ, 2,3 ಇದೆ. ಅಂದರೆ ಮೀನಿಂಗ್ ಏನು ಹೇಳಿ? ಎ ಕೊಮ ಬಿನೂ ಇದೆ, ಬಿ ಕೊಮ ಸಿನೂ ಇದೆ. ಇವೆರಡು ಇದ್ದರೆ ಕಂಪಲ್ಸರಿ ಎ ಕೊಮ ಸಿ ಇರಲೇಬೇಕು. ಎ ಅಂದರೆ ಏನಿಲ್ಲಿ 1, ಸಿ ಅಂದರೆ ಏನಿಲ್ಲಿ 3, 1,3. ಇದೆ. ಓಕೆ, ಫೈನ್, ಸರಿ. ಅಲ್ಲಿಗೆ ನೀವು ಕನ್ಕ್ಲೂಷನಿಗೆ ಬರೋದಲ್ಲ. ಇಲ್ಲಿ ಸೆಕೆಂಡ್ ಸೆಟ್ಟಿಗೆ ಹೋಗಿ. 2,3 ಸೆಕೆಂಡ್ ಪೇರಲ್ಲಿ 2,3 ಇದೆ. 3 ಇಂದ ಸ್ಟಾರ್ಟ್ ಆಗೋ ಯಾವುದಾದ್ರೂ ಎಲಿಮೆಂಟ್ ಇದೆಯಾ? ಇಲ್ಲೇ ಇದೆ ನೋಡಿ, 3,1 ಇದೆ. ಸರಿಯಾ? 3 ಇಂದ ಇದು ಸ್ಟಾರ್ಟ್ ಆಗ್ತಾ ಇದೆ. ಕರೆಕ್ಟಾ? ಸ್ಕೆಟಿಂಗ್ ಸ್ಲೋ ಆಗ್ತಾ ಇದೆಯಾ? ಹ್ಯಾಂಗ್ ಆಗ್ತಾಯಿದೆ ಅಂತ ಅನ್ಕೊಳ್ತೇನೆ. ಓಕೆ, ಸೊ ಸ್ಟೂಡೆಂಟ್ಸ್, ನಾನು ಟ್ರಾನ್ಸಿಟಿವ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ವೈ? ಬಿಕಾಸ್ ಇಟ್ ಈಸ್ ಗೆಟಿಂಗ್ ಹ್ಯಾಂಗ್ಡು. ಓಕೆ, ಸೊ ಈಗ 3 ಇಂದ ಸ್ಟಾರ್ಟ್ ಆಗೋದಿದೆ, 3,1 ಇದೆ ಅಲ್ವಾ? ಸೊ ಅಂದರೆ ಎ ಕೊಮ ಬಿ ಇದೆ, ಸರಿಯಾ? ಆಮೇಲೆ ಬಿ ಕೊಮ ಸಿ ಇದೆ. ಕಂಪಲ್ಸರಿ ಯಾವುದಿರಬೇಕು? ಎ ಕೊಮ ಸಿ ಇರಬೇಕು. ಅಂದರೆ ಏನು? 2,1 ಇರಬೇಕು. ಬಟ್ ಅದು ಇಲ್ಲ. ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸರಿಯಾ? ಇದು ಟ್ರಾನ್ಸಿಟಿವ್ ಅಲ್ಲ. ಗೊತ್ತಾಯ್ತಾ? ಸೊ ಇದಿಷ್ಟು ಟ್ರಾನ್ಸಿಟಿವ್. ಓಕೆ ಸ್ಟೂಡೆಂಟ್ಸ್, ಇದು ಸ್ವಲ್ಪ ಹ್ಯಾಂಗ್ ಆಗ್ತಾಯಿದೆ ಬಿಕಾಸ್ ನಾನಿದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೇನೆ. ದರ್ ಇಸ್ ನೋ ಚಾರ್ಜ್. ಓಕೆ, ಇದಿಷ್ಟು ನಿಮ್ಮ ರಿಲೇಷನ್ ಬಗ್ಗೆ ಕಂಟಿನ್ಯೂವೇಷನ್ ಮುಂದಿನ ವೀಡಿಯೋದಲ್ಲಿ ಮಾಡ್ತೇನೆ. ಆಯಿತಾ? ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಎಲ್ಲದನ್ನು ನಾನು ಇದರಲ್ಲಿ ಮಾಡೋದಿಲ್ಲ. ಇದು ಜಸ್ಟ್ ನಿಮಗೆ 6362324224 ಜಸ್ಟ್ ಡೆಮೋ ಕೊಟ್ಟಿದ್ದಷ್ಟೇ. ಈ ನಂಬರ್ಗೆ ಮೆಸೇಜ್ ಹಾಕಿ ಜಾಯ್ನ್ ಆಗಿ. ಓನ್ಲಿ 15 ಸೆಟ್ಸ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ.
ಇದು ಜಸ್ಟ್ ನಿಮಗೆ ಡೆಮೋ ಅಷ್ಟೇ. ಇದೇ ಥರ ಕ್ಲಾಸ್ ಇರುತ್ತೆ, ಏನೇ ಡೌಟ್ಗಳಿದ್ದು ನೀವು ಕೇಳ್ಬೋದು ಕ್ಲಾಸಲ್ಲಿ. ಓಕೆ ಸ್ಟೂಡೆಂಟ್ಸ್, ನಾನು ನಿಖಿಲ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.